ತೈಲ ಬೆಲೆ ಜಾಸ್ತಿ ಆದರೂ ನೋ ಟೆನ್ಷನ್. ರೈತರಿಗೂ ಸಹಕಾರಿ, ನಿರುದ್ಯೋಗಿಗಳಿಗೂ ಉಪಕಾರಿ. ಇಂಧನ ಒಂದು, ಉಪಯೋಗ ಹಲವು. ಇದುವೇ ಹೊತ್ತಿನ ವಿಶೇಷ ಬಯೋ ಡೀಸೆಲ್. ನಾನು ಗುರುಪ್ರಸಾದ್. ಇಲ್ಲಿ ಎಲ್ಲಾನು ಯೂಸ್ಫುಲ್. ಎಲ್ಲ ರೀತಿಯ ಡೀಸೆಲ್ ವಾಹನಗಳಿಗೆ ಇದುವೇ ಹೆಲ್ಪ್ಫುಲ್. ರೈತರು ಮತ್ತು ನಿರುದ್ಯೋಗಿಗಳಿಗೂ ಇದರಿಂದ ಉಪಯೋಗ ಇದೆ. ಇಂಧನ ಒಂದು, ಉಪಯೋಗ ಹಲವು. ಹಾಗಾದರೆ ಬನ್ನಿ, ನಾವು ರೈತ ಸ್ನೇಹಿ ಜೈವಿಕ ಇಂಧನ ತಯಾರಿಕೆ, ಬಳಕೆ ಹಾಗೂ ಉಪಯೋಗಗಳ ಬಗ್ಗೆ ತಿಳ್ಕೊಂಬರೋಣ. ಬೈಕಲ್ಲಿ ಹೋದ್ರೂ ಕಷ್ಟ, ಕಾರ್ನಲ್ಲಿ ಹೋದ್ರೂ ಕಷ್ಟ. ಬೆಲೆ ಏರಿಕೆ ಬಿಸಿ ಸಾಮಾನ್ಯ ಜನರನ್ನ ಬೆಂಬಿಡದೆ ಕಾಡ್ತಾ ಇದೆ. ಪೆಟ್ರೋಲು, ಡೀಸೆಲ್ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮುಂದೊಂದು ದಿನ ದ್ರವರೂಪದ ಬಂಗಾರ ಸಿಗೋದೇ ಡೌಟು. ಅಂಥದ್ರಲ್ಲಿ ಕರ್ನಾಟಕ ರಾಜ್ಯದ ಜೈವಿಕ ಅಭಿವೃದ್ಧಿ ಮಂಡಳಿ ಈಗಿನಿಂದಾನೇ ಈ ಭೂಮಿಯ ಮೇಲಿನ ನೈಸರ್ಗಿಕ ಸಂಪತ್ತುಗಳನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಪರ್ಯಾಯ ಇಂಧನದ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಕರ್ನಾಟಕ ರಾಜ್ಯದ ಜೈವಿಕ ಅಭಿವೃದ್ಧಿ ಮಂಡಳಿ ಹಾಗೂ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಬಾಗಲಕೋಟೆಯಲ್ಲಿ ಸ್ಥಾಪನೆಗೊಂಡಿರೋ ಜಿಲ್ಲಾ ಜೈವಿಕ ಇಂಧನ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕ ಕೇಂದ್ರವೇ ಅದಕ್ಕೆ ಸಾಕ್ಷಿ. ಈ ಜೈವಿಕ ಕೇಂದ್ರದಲ್ಲಿ ಹೊಂಗೆ, ಬೇವು, ಸೀಮರೂಬ, ಹಿಪ್ಪೆ ಸೇರಿದಂತೆ ವಿವಿಧ ಮರಗಳ ಬೀಜದಿಂದ ಜೈವಿಕ ಇಂಧನವನ್ನು ತಯಾರಿಸಲಾಗುತ್ತೆ. ಈ ಜೈವಿಕ ಇಂಧನದ ಅಭಿವೃದ್ಧಿ ಮಂಡಳಿ ಮತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಈ ಜೈವಿಕ ಇಂಧನ ಅಭಿವೃದ್ಧಿ ಮತ್ತು ತರಬೇತಿ ಕೇಂದ್ರವನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಈ ಜೈವಿಕ ಇಂಧನವನ್ನು ಅಭಿವೃದ್ಧಿಗೊಳಿಸುವಂಥದ್ದು. ಅದರ ಮುಖಾಂತರ ಈ ಸಾಂಪ್ರದಾಯಿಕ ಇಂಧನವಾದಂಥ ಡೀಸೆಲ್ ಮತ್ತು ಪೆಟ್ರೋಲ್ ಬಳಕೆ ಕಡಿಮೆ ಆಗಬೇಕು, ಜೈವಿಕ ಇಂಧನ ಬಳಕೆ ಹೆಚ್ಚಾಗಬೇಕು. ಅದರಿಂದ ವಾಹನಗಳ ಸುರಕ್ಷತೆ ಕೂಡ ಹೆಚ್ಚಾಗ್ತದೆ ಮತ್ತು ಪರಿಸರ ಮಾಲಿನ್ಯ ಕಡಿಮೆ ಆಗ್ತದೆ. ನಾವೀಗಾಗಲೇ ಇದನ್ನು ನಮ್ಮ ವಾಹನಗಳಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಉಪಯೋಗ ಮಾಡಿ ನೋಡಿದ್ದೇವೆ. ಕಾರ್ಬನ್ ಕಂಟೆಂಟ್ 0 ಬಂದದ್ದನ್ನು ನಾವು ಗಮನಿಸಿದ್ದೇವೆ ಮತ್ತು ನಮ್ಮ ಎಲ್ಲ ಗಾಡಿಗಳ ಪಿಕಪ್ ಕೂಡ ಭಾಳ ಚೆನ್ನಾಗಿ ಬರ್ತಾ ಇದೆ. ಇದರ ಮುಖ್ಯ ಉದ್ದೇಶ ರೈತರಿಗೆ, ಇದನ್ನು ಬೆಳೆಯುವಂಥ ರೈತರಿಗೆ ನೇರವಾಗಿ ಅದರ ಲಾಭ ತಟ್ಟಬೇಕು ಮತ್ತು ಬೀಜ ಸಂಗ್ರಹಣೆಯಲ್ಲಿ ಅನೇಕ ನಿರುದ್ಯೋಗಿ ಜನರಿಗೆ ಒಂದು ಉದ್ಯೋಗ ಅವಕಾಶ ಲಭ್ಯವಾಗ್ತದೆ. ನೂತನವಾಗಿ ನಿರ್ಮಾಣಗೊಂಡಿರುವ ಈ ಜೈವಿಕ ಇಂಧನ ತಯಾರಿಕಾ ಘಟಕ ಈಗ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದು. ಯಾಕೆ ಅಂತೀರಾ? ಈ ಘಟಕದಲ್ಲಿ ತಯಾರಾಗೋ ಡೀಸೆಲ್, ಹೊಂಗೆ, ಬೇವು, ಸೀಮರೂಬ, ಹಿಪ್ಪೆ ಸೇರಿದಂತೆ ವಿವಿಧ ಮರಗಳ ಬೀಜದಿಂದ ತಯಾರಾದ ಡೀಸೆಲ್ನಿಂದ ವಾಹನಗಳು ಓಡಾಡುತ್ತವೆ. ಇದು ಒಂದು ಪರ್ಯಾಯ ಇಂಧನ ವ್ಯವಸ್ಥೆಗೆ ಇದೊಂದು ಅತ್ಯಂತ ಚೆನ್ನಾಗಿರುವಂಥ ವ್ಯವಸ್ಥೆ ಅನ್ಬೋದು. ಇದು ಕರ್ನಾಟಕ ರಾಜ್ಯದಲ್ಲಿ 23ನೇ ಘಟಕ. ಇದೊಂದು ಮಾಡಿದ್ದು ನಮಗೆ ಅತ್ಯಂತ ಸಂತೋಷದ ಸಂಗತಿ. ಈ ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ ಮತ್ತು ನಮ್ಮ ಭಾಗದ ಜನರ ಒಂದು ಅಭಿವೃದ್ಧಿಗೆ ಇದೊಂದು ಉತ್ತಮವಾದ ಒಂದು ಕೊಡುಗೆ ಅನ್ಬೋದು. ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರದಿಂದ ಒಂದು ಜಂಟಿ ಉತ್ತಮ ಪ್ರಯತ್ನ ಇದಾಗಿದೆ. ಈಗ ನಮ್ಮಲ್ಲಿ ಡೀಸೆಲ್ ತಯಾರು ಮಾಡಕತ್ತಿಂದ ಅದು ಬೇರೆ ಡೀಸೆಲ್ ಬಿಟ್ಟು ಈ ಡೀಸೆಲ್ ಹಾಕೊಂಡೋಗತ್ತೀವಿ. ಅದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಅದು ಕಾರ್ಬನ್ ಹೊಡಿತಿತ್ತು, ಇದು ಆದ್ರೆ ಕಾರ್ಬನ್ ಹೊಡೆಯಂಗಿಲ್ಲ. ಅದ್ರ ಸಂಬಂಧ ಇದು ನಮ್ಗೆ ಇಂಜಿನನ್ನು ಸ್ಮೂತಾಗಿ ಇದು ಆಗತ್ತೈತೆ ರೀ.
ಈಗಾಗಲೇ ದೇಶದಲ್ಲಿ 65 ಹಾಗೂ ಕರ್ನಾಟಕದಲ್ಲಿ 24 ಘಟಕಗಳು ಕಾರ್ಯನಿರ್ವಹಿಸ್ತಾ ಇವೆ. ಒಟ್ಟು ಸುಮಾರು 9 ರಿಂದ 12 ಲಕ್ಷ ರೂಪಾಯಿಗಳಲ್ಲಿ ತಯಾರಾಗುವ ಈ ಘಟಕ ಜೈವಿಕ ಇಂಧನ ತಯಾರಿಕೆಯ ಜೊತೆಗೆ ರೈತರು ಹಾಗೂ ನಿರುದ್ಯೋಗಿಗಳ ಪಾಲಿಗೆ ಸಂಜೀವಿನಿಯಾಗಿದೆ. ಈ ಜೈವಿಕ ಇಂಧನ ತಯಾರಿಕೆಗೆ ಬೇಕಾಗುವ ಬೀಜಗಳನ್ನು ಸುತ್ತಮುತ್ತಲ ಗ್ರಾಮಗಳ ರೈತರಿಂದ ಪಡೆಯೋದ್ರಿಂದ ರೈತರಿಗೂ ಕೂಡ ಉತ್ತಮ ಆದಾಯ ದೊರೀತಾ ಇದೆ. ಪ್ರತಿ ಕೆಜಿಗೆ ಸುಮಾರು 14 ರೂಪಾಯಿಂದ 20 ರೂಪಾಯಿಗಳನ್ನು ಕೊಟ್ಟು ಈ ಇಂಧನ ಘಟಕದವರು ಬೀಜಗಳನ್ನು ಪಡ್ಕೊಳ್ತಾ ಇರೋದ್ರಿಂದ ರೈತರ ಪಾಲಿಗೆ ಇದು ಪರ್ಯಾಯ ಉದ್ಯೋಗವಾಗಿ ಮಾರ್ಪಟ್ಟಿದೆ. ಹಾಗಾದರೆ ಜೈವಿಕ ಇಂಧನದ ಮತ್ತಷ್ಟು ಸ್ಪೆಷಾಲಿಟಿ ಇಲ್ಲಿದೆ. ಇಲ್ಲಿಯ ಘಟಕದಲ್ಲಿ ಡೀಸೆಲ್ ತಯಾರಾಗುವ ಬಗೆ ಮಾತ್ರ ಬಹಳ ಸಿಂಪಲ್ ಆ್ಯಂಡ್ ಡಿಫ್ರೆಂಟ್. ಗ್ರಾಮೀಣ ಭಾಗದಲ್ಲಿ ಬೆಳೆದ ಹೊಂಗೆ, ಬೇವು, ಸಿಮರೂಬ, ಹಿಪ್ಪೆ ಸೇರಿದಂತೆ ವಿವಿಧ ಮರಗಳ ಬೀಜಗಳನ್ನು ರೈತರಿಂದ ಕೊಂಡು ತಂದು ಇಲ್ಲಿನ ಡಿಕಾರ್ಟಿಕ್ಯಾಟರ್ ಯಂತ್ರದ ಮೂಲಕ ಸಿಪ್ಪೆಯನ್ನು ಬೇರ್ಪಡಿಸಲಾಗುತ್ತೆ. ಇನ್ನೊಂದು ಎಕ್ಸೆಪಲರ್ ಯಂತ್ರದ ಮೂಲಕ ಎಣ್ಣೆ ತೆಗೆಯುತ್ತಾರೆ. ಹೀಗೆ ತೆಗೆದ ಎಣ್ಣೆಯನ್ನ ಸೆಟ್ಲಿಂಗ್ ಟ್ಯಾಂಕ್ನಲ್ಲಿ ಹಾಕಿ ಎಣ್ಣೆ ಮತ್ತು ಹಿಂಡಿಯನ್ನ ಬೇರ್ಪಡಿಸ್ತಾರೆ. ನಂತರ ಇದೇ ಎಣ್ಣೆಯನ್ನ ಫಿಲ್ಟರ್ ಯಂತ್ರಕ್ಕೆ ಹಾಕಿ ಶುದ್ಧ ಎಣ್ಣೆಯನ್ನ ಹೊರತೆಗಿತಾರೆ. ಹೀಗೆ ವಿವಿಧ ಹಂತಗಳಲ್ಲಿ ಈ ಎಣ್ಣೆ ತೆಗೆಯೋ ಕಾರ್ಯ ಮೊದಲಿಗೆ ನಡೆಯುತ್ತೆ ಅಂತಾರೆ ಘಟಕದ ಮುಖ್ಯಸ್ಥರು. ನಾವು ಈ ಬಯೋಫ್ಯೂಲ್ R&D ಸೆಂಟರ್ ನಮಗೆ ಕರ್ನಾಟಕ KSBDBಲಿಂದ ಸಿಕ್ಕಿದೆ. ನಮ್ಮ ಮುಖ್ಯ ಇದು ಅಂದರೆ ಬೀಜ ಖರೀದಿ ಮಾಡ್ತೀವಿ. ರೈತರಿಗೂ ಒಂದು ಅನುಕೂಲ ಇದೆ. ಹೊಂಗೆ ಮತ್ತು ಬೇವು ಅಟ್ ಪ್ರೆಸೆಂಟ್ ನಾವು ಶುರು ಮಾಡಿದ್ದು. ಈ ವರ್ಷ ನಾವು ಸಂಗ್ರಹ ಮಾಡ್ತಾ ಇದ್ದೀವಿ. ಅದಕ್ಕೆ ತಕ್ಕ ಬೆಲೆ ಕೊಟ್ಟು ಖರೀದಿ ಮಾಡ್ತೀವಿ. ಅದಾದಮೇಲೆ ಅದನ್ನು ಸೀಡನ್ನು ಆಯಿಲ್ ತೆಗಿತಿದ್ದೀವಿ, ಆಯಿಲ್ ಎಕ್ಸ್ಪೆಲ್ಲರ್ಲಿಂದ. ಆ ಆಯಿಲಿಂದ ಡೀಸೆಲ್ ಪ್ರೊಡ್ಯೂಸ್ ಮಾಡ್ತೀವಿ. ಬಳಿಕ ಶುದ್ಧ ಡೀಸೆಲ್ ಹೊರತೆಗೆಯುವ ರಾಸಾಯನಿಕ ಕ್ರಿಯೆಯೊಂದು ನಡೆಯುತ್ತೆ. ಈ ಯೂನಿಟ್ನಲ್ಲಿ ಮಿಥೆನಾಲ್ ಹಾಗೂ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸಿ ಮೀಥೈನ್ ಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡಿಕೊಳ್ತಾರೆ. ಹೀಗೆ ಉತ್ಪತ್ತಿಯಾದ ಮೀಥೈನ್ ಆಕ್ಸೈಡ್ ಅನ್ನು ಈಗಾಗಲೇ ಯೂನಿಟ್ನಲ್ಲಿರುವ ಎಣ್ಣೆಗೆ ಮಿಶ್ರಣ ಮಾಡಿದಾಗ ಕ್ರೂಡ್ ಡೀಸೆಲ್ ತಯಾರಾಗುತ್ತೆ. ಡೀಸೆಲ್ ಪ್ರೊಡ್ಯೂಸ್ ಮಾಡುವಾಗ ನಾವು ಅದರಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದ್ದೀವಿ. ಮೆಥನಾಲು ಮತ್ತು NaOH ಮಿಕ್ಸ್ ಮಾಡಿ ಮೆಥಾಕ್ಸೈಡ್ ಫಾರ್ಮ್ ಮಾಡ್ಕೋತೀವಿ. ಅದನ್ನು ಆಯಿಲಿಗೆ ಮಿಕ್ಸ್ ಮಾಡಿದಾಗ ರಿಯಾಕ್ಷನ್ ಆಗ್ತಾಯಿದೆ. ಆ ರಿಯಾಕ್ಷನ್ ಸಟನ್ ಟೆಂಪ್ರೇಚರು ಮತ್ತು ಅದನ್ನು ಮಿಕ್ಸಿಂಗ್ ಸ್ವಲ್ಪ ಹೊತ್ತು ಕಂಪ್ಲೀಟ್ ರಿಯಾಕ್ಷನ್ ಆಗುವವರೆಗೆ. ಅದಾದಮೇಲೆ ಗ್ಲಿಸರಿನನ್ನು ಸಪ್ರೇಟ್ ಮಾಡ್ಕೋತೀವಿ. ಗ್ಲಿಸರಿನಿಗೆ ಸಪ್ರೇಟ್ ಮಾಡೋಕ್ಕೆ ಸೆಟ್ಲಿಂಗ್ ಬಿಡ್ತೀವಿ. 2 ತಾಸಿನ ತನಕ ಸೆಟ್ಲ್ ಆಗ್ತೈತಿ. ಕೆಳಗಡೆ ಲೇಯರನ್ನು ಗ್ಲಿಸರಿನ್ ಇರ್ತೈತಿ. ಅದನ್ನು ತೆಗೆದು ಅದು ಕ್ರೂಡ್ ಬಯೋಡೀಸೆಲನ್ನು ನೆಕ್ಸ್ಟ್ ವಾಷಿಂಗ್ ಯೂಸ್ ಮಾಡ್ತೀವಿ. ಅದರಲ್ಲಿ KOH, ಅನ್ಯೂಸ್ಡ್ ಮೆಥನಾಲು ಅದೆಲ್ಲ ಕೆಳಗಡೆ ಬಂದುಬಿಡ್ತೈತಿ, ವಾಟರಲ್ಲಿ ಡಿಸಾಲ್ವ್ ಆಗ್ತೈತಿ. ಸೊ ಇಟ್ ವಿಲ್ ಬಿ ಕ್ಲೀನ್. ಹೀಗೆ ತಯಾರಾದ ಕ್ರೂಡ್ ಡೀಸೆಲ್ ಅನ್ನು ಸುಮಾರು 60 ರಿಂದ 65 ಡಿಗ್ರಿ ಉಷ್ಣಾಂಶದಲ್ಲಿ ಕುದಿಸೋದ್ರಿಂದ ಗ್ಲಿಸರಿನ್ ಯುಕ್ತ ಡೀಸೆಲ್ ತಯಾರಾಗುತ್ತೆ. ಇನ್ನು ಈ ಗ್ಲಿಸರಿನ್ ಯುಕ್ತ ಬಯೋಡೀಸೆಲ್ ಅನ್ನು ಸ್ವಲ್ಪ ಬಿಸಿನೀರಿನೊಂದಿಗೆ ತೊಳೆದಾಗ ಅದರಲ್ಲಿ ಉಳಿದಿರಬಹುದಾದ ಸೂಕ್ಷ್ಮ ಕಲ್ಮಶಗಳು ಕರಗಿ ಶುದ್ಧವಾದ ಬಯೋಡೀಸೆಲ್ ಈ ಯೂನಿಟ್ ಮೂಲಕ ಹೊರಬೀಳುತ್ತೆ. ನಂತರ ಈ ಬಯೋಡೀಸೆಲ್ ಅನ್ನು ರಾಸಾಯನಿಕ ಪ್ರಯೋಗಾಲಯದಲ್ಲಿ ಪ್ರಯೋಗಿಸಿ ಉಪಯೋಗಕ್ಕೆ ಯೋಗ್ಯವಾಗಿದೆಯೋ ಇಲ್ವೋ ಅನ್ನೋದನ್ನು ಪರೀಕ್ಷಿಸಿ ವಾಹನಗಳಿಗೆ ಬಳಕೆ ಮಾಡ್ತಾರೆ. ಈ ಬಯೋಡೀಸೆಲನ್ನು ನಾವು ಒಂದು ಸಂಪೂರ್ಣವಾಗಿ ಇದು ಡೀಸೆಲ್ ಉಪಯೋಗವನ್ನು ತಡೆಗಟ್ಟಿಬಿಡ್ತದೆ ಅಂತೇನಲ್ಲ. ಆ್ಯಸ್ ಎನ್ ಅಲ್ಟರ್ನೇಟಿವ್ ಫ್ಯೂಯಲ್ ಅಂತೇಳಿ ನಾವು ಇದನ್ನು ಉಪಯೋಗ ಮಾಡ್ತಾರೆ. ಅಂದರೆ ಡೀಸೆಲಿನ ಕೊರತೆ ಆದಂಥ ಸಂದರ್ಭದಲ್ಲಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಆ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ಈ ಥರ ಒಂದು ಈ ಸಸ್ಯಜನ್ಯ ಡೀಸೆಲನ್ನು ನಾವು ಉಪಯೋಗಿಸ್ಕೋಬೋದು.
ಇದರಿಂದ ಒಟ್ಟು ಈ ಡೀಸೆಲ್ಲು ಪೆಟ್ರೋಲ್ ಇತ್ಯಾದಿ ತೈಲಗಳ ಮೇಲಿರುವಂಥ ಒತ್ತಡದ ಪ್ರಮಾಣ ಕಡಿಮೆಯಾಗಿ ಕಡಿಮೆ ಆಗುತ್ತೆ. ಹಾಗೆಯೇ ದೇಶದ ಒಟ್ಟಾರೆ ಒಂದು ಸಂಪನ್ಮೂಲಕ್ಕೆ ಇದೊಂದು ಇನ್ನೊಂದು ಅವಕಾಶ ಅಂಥೇಳಿ ನಮಗೆ ಅನಿಸುತ್ತೆ. ಈಗಾಗಲೇ ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಕಾಲೇಜಿನ ವಾಹನಗಳಿಗೆ ಇದೇ ಡೀಸೆಲ್ ಅನ್ನು ಬಳಸ್ತಾ ಇದೆ. ಇದುವರೆಗೆ ವಾಹನಗಳಿಗೆ ಯಾವುದೇ ತೊಂದರೆ ಆಗಿಲ್ಲ. ಈ ಜೈವಿಕ ಇಂಧನ ತಯಾರಾಗುವಾಗ ಉಳಿಯುವಂತಹ ಬೀಜದ ಹಿಂಡಿ, ಗ್ಲಿಸರಿನ್ ಹಾಗೂ ಎಣ್ಣೆ ತಯಾರಿಕೆಯಲ್ಲಿ ಬಳಕೆಯಾದ ಬಿಸಿ ನೀರು ಇವೆಲ್ಲ ಕೂಡ ಯಾವುದು ವೇಸ್ಟ್ ಮಟೀರಿಯಲ್ ಅಲ್ಲ. ಯಾಕೆ ಅಂದರೆ ಇವೆಲ್ಲ ರೈತನಿಗೆ ಉಪಯೋಗಕ್ಕೆ ಬರುವಂತಹ ವಸ್ತುಗಳು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಜಿಗೆ ಜೊತೆ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್. ಇದೇ ಪ್ರಾತ್ಯಕ್ಷಿಕ ಕೇಂದ್ರಗಳಲ್ಲಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶಗಳು ವಿಪುಲವಾಗಿರೋದ್ರಿಂದ ಯುವಕರ ಪಾಲಿಗೆ ಇಂಥ ಘಟಕಗಳು ಹೊಸದೊಂದು ಭರವಸೆಯನ್ನು ಮೂಡಿಸಿವೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.